ಮೆಟ್ರೋ ದರ ಏರಿಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಯಾರು ಕಾರಣ ಅನ್ನೋದರ ಬಗ್ಗೆ ಸುಧೀಂದ್ರ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಫೇರ್ ಫಿಕ್ಸೇಷನ್ ಕಮಿಟಿಯ ಮುಂದೆ ರಾಜ್ಯ ಸರ್ಕಾರ ದರ ಏರಿಕೆಯ ಅನಿವಾರ್ಯತೆಯನ್ನು ಹೇಳಿದ್ದು ಹೌದು. ಬಟ್ ದರ ಏರಿಕೆಯ ಮೆಥಡ್ ಅನ್ನು ಡಿಸೈಡ್ ಮಾಡೋದು ಬೋರ್ಡು. ಆ ಬೋರ್ಡ್ನ ಚೇರ್ಮನ್ನು ಕೇಂದ್ರ ಸರ್ಕಾರದವರು ಅಥವಾ ಕೇಂದ್ರ ಸರ್ಕಾರದ ಅಧಿಕಾರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯ ಸೆಕ್ರೆಟರಿ ಅದರ ಚೇರ್ಮನ್ ಆಗಿರ್ತಾರೆ. ಅವಕಾಶಗಳಿತ್ತು ಕೇಂದ್ರದಿಂದ ಅನುದಾನ ತಂದು ಜನರ ಮೇಲೆ ಹೊರ ಹಾಕದಂಗೆ ಜಾಸ್ತಿ ಮಾಡ್ಬೋದು, ಅದನ್ನೇ ಮಾಡ್ಬೋದಿತ್ತಲ್ಲ, ನೀವು ಜಾಸ್ತಿ ಮಾಡಿದ್ದು ನೀವೇ ತಾನೆ ಅಂತ ಅವ್ರು ಕೇಳ್ತಾ ಇರೋದು. ಶುದ್ಧ ಸುಳ್ಳು ರಕ್ಷಿತ್ ಅವರೇ. ನಾನು ಇವಾಗ ನನ್ನ ಹತ್ರ ರೆಕಮೆಂಡೇಶನ್ಸ್ ಇದೆ, ಮತ್ತೆ ಇವ್ರು ಕಳಿಸ್ಕೊಟ್ಟಿರೋ ಅಂಥದ್ದು ರಾಜ್ಯ ಸರ್ಕಾರದವ್ರದ್ದು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ, ನಾನು ತೋರ್ಸಕ್ಕೆ ಇಷ್ಟಪಡ್ತೇನೆ. ಗೌರ್ಮೆಂಟ್ ಡಾಕ್ಯುಮೆಂಟ್ ಇದು. ಅಫಿಷಿಯಲ್ಸ್ ಫ್ರಮ್ ಬೋತ್ ದ ಫೈನಾನ್ಸ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ have brought to the attention. ಅದನ್ನ ನಿರಾಕರಿಸಲಿಲ್ಲ ಅವರು. ಅಲ್ಲಲ್ಲ, ಅವರು ಸುಧೀಂದ್ರ ಅವರು ಅದನ್ನ ನಿರಾಕರಿಸಲಿಲ್ಲ. ಹೌದು, ಅದನ್ನ ನಾನು ಸುಳ್ಳು ಅಂತ ಹೇಳ್ತಾನೆ ಇಲ್ಲ. ದಯವಿಟ್ಟು ತಪ್ಪುದಾರಿ ಹೇಳಿತಕ್ಕಂತ ಕೆಲಸ ಮಾಡಬೇಡಿ. ಅದನ್ನ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಹೊರೆ ಮಾಡಬೇಕು ಅಂತ ಹೊರಟಿಲ್ಲ, ಅದನ್ನ ಅವರು ನಿರಾಕರಿಸಲಿಲ್ಲ. ರಾಜ್ಯ ಸರ್ಕಾರ ದರ ಏರಿಕೆಯ ಬಗ್ಗೆ ಹೇಳಿದ್ದನ್ನ ನಿರಾಕರಿಸಲಿಲ್ಲ. ಇಂಪ್ಲಿಮೆಂಟೇಷನ್ ಬಗ್ಗೆ ಕೇಳ್ತಿದ್ದಾರೆ ಅವರು. ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ, ಅದು ಕೇಂದ್ರ ಸರ್ಕಾರ ಅಲ್ಲ. ಈಗ ಬೇರೆ ಬೇರೆ ನಗರಗಳಲ್ಲಿ ಕೂಡ ಮೆಟ್ರೋ ಸೇವೆ ಇದೆ, ಅಲ್ಲಿ ಯಾರು ಡಿಸಿಷನ್ ತಗೋತಾರೆ? ಯಾಕೆ ಈ ತರ ಕರ್ನಾಟಕದ ಜನರಿಗೆ ಮಂಕು ಬುದ್ಧಿ ಎರಚ್ತಾ ಇದ್ದಾರೆ? ಅಲ್ಲೆಲ್ಲ ರಾಜ್ಯ ಸರ್ಕಾರಗಳು ತಗೊಳ್ಳುವಾಗ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತೀರಾ? ನಿಮಗೆ ಎಲ್ಲದಕ್ಕೂ ಹೊರೆ ಮಾಡಿ ರಾಜ್ಯದ ಜನತೆಗೆ ಬರೆ ಎಳೆದು ಇವತ್ತು ಎಲ್ಲದಕ್ಕೂ ಕೇಂದ್ರ ಕೊಡ್ಲಿ ಕೇಂದ್ರ ಕೊಡ್ಲಿ ಕೇಂದ್ರ ಕೊಡ್ಲಿ ಅಂತ ಏನಕ್ಕೆ ನಾಟಕ ಮಾಡ್ತಾ ಇದ್ದೀರಾ? ಯಾರು ಕೇಳಿದ್ರು ನಿಮ್ಮನ್ನ ಗ್ಯಾರಂಟಿ ಮತ್ತೆ ಜನಸಾಮಾನ್ಯರಿಗೆ ಹೊರೆ ಮಾಡಿ ಯಾರು ಹೇಳಿದ್ರು? ಪಕ್ಕದ ಚೆನ್ನೈನಲ್ಲಿ ಒಂದ್ ನಿಮಿಷ, ಪಕ್ಕದ ಚೆನ್ನೈನಲ್ಲಿ ನಮಗಿಂತ ಕಡಿಮೆ ಇದೆ. ಈಗ ದಿಲ್ಲಿ ಬೇಡ ಬಿಡಿ, ದಿಲ್ಲಿ ಸರ್ಕಾರ ಅವ್ರದ್ದಿದೆ ಅಂತ ಅನ್ಕೊಳ್ಳೋಣ, ಬಿಜೆಪಿ ಸರ್ಕಾರ. ಚೆನ್ನೈನಲ್ಲಿ ನಮಗಿಂತ ಕಡಿಮೆ ಇದೆ, ಹೈದರಾಬಾದ್ ಅಲ್ಲಿ ನಮಗಿಂತ ಕಡಿಮೆ ಇದೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಬೇರೆ ರಾಜ್ಯದಲ್ಲಿ ಯಾಕೆ ಈ ಸಮಸ್ಯೆ ಇಲ್ಲ? ಬೇರೆ ರಾಜ್ಯದಲ್ಲಿ ಮಾಡೆಲ್ ಏನಿದೆ, ಈ BMRCL ಅಂದ್ರೆ ಅಲ್ಲಿ ಏನ್ ಹೆಸರಿಟ್ಟಿದ್ದಾರೆ ಅದನ್ನ ಮಾಡಿರ್ತಕ್ಕಂತ ಮಾಡಲು ಮತ್ತೆ ಅದರದ್ದು ಸಂಘಟನೆ ಇದೆಯಲ್ಲ, ಅಂದ್ರೆ ಅದ್ರ ಕಾಂಪೋಸಿಷನ್ ಇದೆಯಲ್ಲ, ಅದು ಹೆಂಗೆ ಅಂತ ಅವ್ರು ತಿಳ್ಕೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವ್ರು ಅರ್ಬನ್ ಡೆವಲಪ್ಮೆಂಟ್ ಫೈನಾನ್ಸ್ ಅವರು ರೆಕಮೆಂಡೇಶನ್ ಕೊಟ್ಟಿದ್ದನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೊಟ್ಟಿರೋದು ಸತ್ಯ. ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ ಅವರು ಒಂದ್ ಸ್ವಲ್ಪ ತಮ್ಮ ವಿವೇಚನೆಯನ್ನು ಉಪಯೋಗಿಸ್ಲಿ. ಬರೀ ದುಡ್ಡು ಕೊಡದೇ ಇರೋದಕ್ಕೇನೆ ಸರ್ಕಾರ ದಿವಾಳಿ ಅನ್ನೋದೇ ಆದರೆ ನಮ್ಮ ಬಿಜೆಪಿ ಮಿತ್ರರು ಹೇಳ್ತಾ ಇದ್ದಂಗೆ ಬರೀ ದುಡ್ಡು ಕೊಡದೇ ಸರ್ಕಾರ ದಿವಾಳಿ ಆದ್ರೆ ಕರ್ನಾಟಕ ಸಮಯ ಮೀರ್ತಾ ಇದೆ. ಅಶ್ವಿನಿ ಅವರೇ, ಇನ್ನೂ ಕೊಟ್ಟಿಲ್ಲ, ಟ್ಯಾಕ್ಸ್ ಡೆಫಲ್ಯೂಷನ್ ಫಂಡ್ ಇನ್ನೂ ಕೊಟ್ಟಿಲ್ಲ. ಬರೀ ದುಡ್ಡು ಕೊಡದೇ ಇದ್ರೇನೆ ಸರ್ಕಾರ ದಿವಾಳಿ ಅನ್ನೋದಾದ್ರೆ ಅಶ್ವಿನಿ ಅವರೇ, ಥ್ಯಾಂಕ್ ಯು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಸುಧೀಂದ್ರ ಅವರಿಗೂ ಕೂಡ ಧನ್ಯವಾದವನ್ನ ಹೇಳುತ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.